ಪೌರ ಕಾರ್ಮಿಕರು ಸ್ವಚ್ಛತೆ ಕಾಪಾಡಿಕೊಂಡು ತಮ್ಮ ಆರೋಗ್ಯ ರಕ್ಷಣೆಗೆ ಕಾಳಜಿ ವಹಿಸುವುದು ಅಗತ್ಯ ಎಂದು ಪುರಸಭೆ ಅಧ್ಯಕ್ಷೆ ಜ್ಯೋತಿಲಕ್ಷ್ಮಿ ಬಿ.ವೈ. ಬಾಬು ಹೇಳಿದರು. ಪಟ್ಟಣದ ಪುರಸಭೆ ಆವರಣದಲ್ಲಿ ಪೌರ ಕಾರ್ಮಿಕರಿಗೆ ಊಟದ ತಟ್ಟೆ ಹಾಗೂ ಸ್ಯಾನಿಟರಿ ಪ್ಯಾಡ್ ವಿತರಿಸಿ ಅವರು ಮಾತನಾಡಿದರು. ಈ ವೇಳೆ ಸ್ಯಾನಿಟರಿ ಸೂಪರ್ವೈಸರ್ ಮಧು ಮಾತನಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಎಲ್. ಅಶೋಕ್, ಸಂಘಟನಾ ಅಧಿಕಾರಿ ವನಿತಾ, ಹೆಲ್ತ್ ಇನ್ಸ್ಪೆಕ್ಟರ್ ಕೆ.ಎಚ್. ಮೂರ್ತಿ, ಪೌರ ನೌಕರರ ಸೇವಾ ಸಂಘದ ಅಧ್ಯಕ್ಷ ಈಶ್ವರ್, ಪುರಸಭೆ ಸಿಬ್ಬಂದಿಗಳಾದ ರಮೇಶ್, ರಮ್ಯಾ, ಪೌರಕಾರ್ಮಿಕರಾದ ಸದಾಶಿವ, ಗಣೇಶ್, ಶಿವರಾಜು, ನಂದೀಶ್, ಮಂಜುಳಾ, ರಾಣಿ, ವಸಂತ ಇತರರಿದ್ದರು. ಇದರಿಂದ ಅವ್ರಿಗೆ 24x10 ಇದರಲ್ಲಿ ತಿಂಡಿಗೆ ಅಂತೇಳಿ ತಟ್ಟೆ ವ್ಯವಸ್ಥೆ ಇರಲಿಲ್ಲ. ಹಂಗಾಗಿ ನಮ್ಮ ಸಂಘಟನಾ ಕಾರ್ಯದರ್ಶಿಯಾದ ವನಿತಾ ಆಂಟಿಯವರು ಈ ತಟ್ಟೆಗೆ ವ್ಯವಸ್ಥೆ ಮಾಡಿದ್ರು. ಅದರಿಂದಾಗಿ ಇವತ್ತು ಬಂದು ನೀವು ಇವ್ರಿಗೆ ತಟ್ಟೆ ವಿತರಣೆ ಮಾಡಿಕೊಡ್ಬೇಕಾಗಿ, ಮತ್ತು ಮಹಿಳೆಯರಿಗೆ ಆರೋಗ್ಯ ಸುರಕ್ಷತಾ ದೃಷ್ಟಿಯಿಂದ ಸ್ಯಾನಿಟರಿ ಪ್ಯಾಡ್ಗಳನ್ನ ವಿತರಣೆ ಮಾಡಿದ್ದೀವಿ. ಈ ಒಂದು ದಿನ ಏನಂದರೆ ಇವ್ರಲ್ಲಿ ಕೇಳ್ಕೊಳ್ಳೋದು, ಏನೇ ಒಂದು ಕೊಟ್ಟರು ಅದನ್ನು ಇವರು ಜೋಪಾನ ಮಾಡಿ ಅದನ್ನು ಕೊನೆವರೆಗೆ ಉಳಿಸ್ಕೋಬೇಕಾಗಿ ಕೇಳ್ಕೊತೀನಿ. ಎಲ್ಲ ಕೊಟ್ಬಿಡ ಒಂದು ಲೈನ್ ಮಾಡಿ ಹೋಗಿ ಹೋಗಿ ಬಂದಿಲ್ಲ ಕೆಲವರು ಚೆಕಪ್ ಮಾಡುವಾಗ ಏನು ನಾನ್ ವೆಜ್ ಕೊಡಂಗಿಲ್ಲ, ಚೂರು ನಾನ್ ವೆಜ್ ಯಾವ ಗೊತ್ತಾ ನೋಡಿ, ಏನಾದ್ರು ಹೇಳಿದ್ರೆ ಚಾಡಿ ಅಂತೀರ, ಇನ್ನೇನ್ ಮಾಡ್ತಿರುವಲ್ಲಿ ಪೋರ್ಕರ್ಗ್ ಮಾಡ್ದೆ ದೊಂದ್ ಚೆನ್ನಾಗಿ ಕಲ್ಸ್ಬಿಟ್ಟಿದ್ರಿ ಮಾತ್ರ. ಏನಾರ ಯಾರ್ಗಾರ ಹೇಳಕ್ ಹೋದ್ರೆ ನೀವು ಚಾಡಿ ಹೇಳ್ತೀರಿ ಅಂತೀರಿ, ಇಲ್ಲ ಮಾಡೋದ್ ಕರ್ಕೊಂಡು ಹೋದ್ಮೇಲೆ ಒಟ್ಟು ಯಾರ್ಗಾರು ಊಟ ಕೊಡ್ತಾರೆ. ಎಲ್ಲ ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ ಸುಮ್ಮನೆ ನಿಂತ್ಕೊಳ್ಳಿ ಸರ್. ಈಗ ಹೇಳ್ಬೇಕು ನೀವು ಬೆಳಿಗ್ಗೆ ತಿನ್ಕೊಳ್ಳಿ ಅಲ್ಲಿ ಸಂಕಟ ಸಾಯಿರಿ ಅಂತ ಇಲ್ಲಕ್ಕ ಹೋಗಿಲ್ಲ, ನಾವು ತಿಂದಿಲ್ಲಕ್ಕ ಎಲ್ಲ ಹೋಗಿ ಹೋಗ್ಲಿ. ನೀವು ಬಂದ್ಮೇಲೆ ಹೇಳ್ಬೇಕು ಕೊಡಿ ಅಂತ. ಆಯ್ತು ಈಗ ನೆಕ್ಸ್ಟ್ ಮಾತ್ರೆ ಅದೇ ಕಂಟಿನ್ಯೂ ಮಾಡೋಕ್ಕೆ ಅದೇ ಮತ್ತೆ ಕಂಟಿನ್ಯೂ ಯಾಕೆ ಹೇಳ್ತೀವಿ ಗೊತ್ತೇನಪ್ಪ, ನಿಮ್ ಸಮಸ್ಯೆ ಗೊತ್ತಾ? ನೀವು ಚೆನ್ನಾಗಿದ್ರೆ ಸ್ವಚ್ಛತೆ ಮಾಡ್ತಿರೋದೇನಪ್ಪ. ನೀವು ಜನಗಳು ಕಡಿಮೆ ಆದ್ರೆ ನಮ್ಮ ಪಟ್ಟಣಕ್ಕೆ ಯಾರು ಕರ್ಕೊಂಬರೋದು? ನೋಡಿ ಅವತ್ತು ನಿಮ್ಗೆ ಚೆಕಪ್ ಮಾಡಿಸಿ ಒಂದಿನ ಟ್ರಿಪ್ ಮಾಡಿಸಿ ಒಳ್ಳೆ ಊಟ ಮಾಡಿಸಿ ಕರ್ಕೊಂಡ್ಬನ್ನಿ ಅಂತ ಕಳ್ಸಿದೀವಿ. ನಾವು ಫೋನ್ ಮಾಡಿ ಕೇಳಿದ್ದೀನಿ. ಆಸ್ಪತ್ರೆನಲ್ಲೇ ಕೊಡ್ಬೇಕು. ಪೌರ ಕಾರ್ಮಿಕರಿಗೆ ಸ್ವಚ್ಛತಾ ಇದರ ಬಗ್ಗೆ ಊಟದ ತಟ್ಟೆಗೆ ಮತ್ತು ಆಮೇಲೆ ಪ್ಯಾಡ್ಗಳನ್ನು ವಿತರಣೆ ಮಾಡಿ ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಮಾನ್ಯ ಅಧ್ಯಕ್ಷರು ಎಲ್ಲರಿಗೂ ವಿತರಣೆ ಮಾಡಿದ್ದಾರೆ. ನಮ್ಮ ಸಂಘದ ಪರವಾಗಿ, ನಮ್ಮ ನೌಕರ ಪರವಾಗಿ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತಾ 12 ಮಾತು